ವೆಲ್ಕಮ್ ಬ್ಯಾಕ್. ಟ್ರಂಪ್ ಮಾತನ್ನೇ ಲೆಕ್ಕಿಸ್ತಾ ಇಲ್ಲ ಇಸ್ರೇಲ್. ಟ್ರಂಪ್ ಆದೇಶ ಅಲ್ಲ, ಮನವಿಗೂ ಕೂಡ ಕಿಮ್ಮತ್ತಿಲ್ಲ. ಟ್ರಂಪ್ ಮೀರಿ ಇಸ್ರೇಲ್ ಮುಂದೆ ಹೆಜ್ಜೆಯನ್ನ ಇಟ್ಟಿರುವಂಥದ್ದು. ಯಾವ ಮಾತಿಗೂ ಕೂಡ ಜಗ್ತಾ ಇಲ್ಲ, ಬಗ್ತಾ ಇಲ್ಲ. ಲೆಬನಾನ್ ಮೇಲಿನ ದಾಳಿ ನಿಲ್ಲಿಸಿಲ್ಲ ಇಸ್ರೇಲ್. ಯುದ್ಧ ವಿರಾಮ ಅಂತ ಘೋಷಣೆ ಮಾಡಿದ್ರು. ಇಸ್ರೇಲ್ ದಾಳಿಯಲ್ಲಿ ಮಾಜಿ ವಿದೇಶಾಂಗ ಮಂತ್ರಿ ಸಾವನ್ನಪ್ಪಿರುವಂಥದ್ದು. ಕಮಲ್ ಖರಾಜಿ ಸಾವನ್ನ ಖಚಿತಪಡಿಸಿದ್ದಾರೆ ಲೆಬನಾನ್ ಸರ್ಕಾರ. ಟ್ರಂಪ್ ಮಾತನ್ನೇ ಲೆಕ್ಕಿಸ್ತಾ ಇಲ್ಲ ಇದೀಗ ಇಸ್ರೇಲ್. ಟ್ರಂಪ್ ಆದೇಶ ಅಲ್ಲ, ಮನವಿಗೂ ಕೂಡ ಕಿಮ್ಮತ್ತಿಲ್ಲ ಅನ್ನುವಂತೆ ವರ್ತಿಸ್ತಾ ಇದ್ದಾರೆ. ಟ್ರಂಪ್ ಮೀರಿ ಇಸ್ರೇಲ್ ಮುಂದೆಜ್ಜೆಯನ್ನ ಇಡ್ತಾ ಇರುವಂಥದ್ದು. ಲೆಬನಾನ್ ಮೇಲಿನ ದಾಳಿ ನಿಲ್ಲಿಸಿದೆ ಇಸ್ರೇಲ್ ಫೈನಲಿ. ಸೊ ಇಸ್ರೇಲ್ ಮುಂಡಾಟ, ಟ್ರಂಪ್ಗೆ ಪೀಕಲಾಟ ಶುರುವಾಗಿದೆ ಇದೀಗ. ದಾಳಿ ನಿಲ್ಲಿಸ್ತಾ ಹೊರತು ಶಾಂತಿ ಚರ್ಚೆ. ಇಸ್ರೇಲ್ನಿಂದ ಪದೇ ಪದೇ ಲೆಬನಾನ್ ಮೇಲೆ ದಾಳಿ ಆಗ್ತಾ ಇರುವಂಥದ್ದು. ಟ್ರಂಪ್ ಮಾತಿಗೂ ಕೂಡ ಬೆಲೆ ಕೊಡ್ತಾ ಇಲ್ಲ. ಇಸ್ರೇಲ್ ದಾಳಿಯಲ್ಲಿ ಮಾಜಿ ವಿದೇಶಾಂಗ ಮಂತ್ರಿ ಸಾವನ್ನಪ್ಪಿದ್ದಾರೆ. ಕಮಲ್ ಖರಾಜಿ ಸಾವನ್ನ ಖಚಿತಪಡಿಸಿರುವಂತಹ ಲೆಬನಾನ್ ಸರ್ಕಾರ. ಟ್ರಂಪ್ ಮಾತನ್ನೇ ಲೆಕ್ಕಿಸ್ತಾ ಇಲ್ಲ ಇಸ್ರೇಲ್ ಇದೀಗ. ಇಸ್ರೇಲ್ ಮೊಂಡಾಟ, ಟ್ರಂಪ್ಗೆ ಪೀಕಲಾಟ ಶುರುವಾಗಿದೆ. ಟ್ರಂಪ್ ಆದೇಶ ಅಲ್ಲ, ಮನವಿಗೂ ಕೂಡ ಯಾವುದೇ ರೀತಿಯಾಗಿ ಕಿವಿಗೊಡ್ತಾ ಇಲ್ಲ. ದಾಳಿಯನ್ನ ಕಂಟಿನ್ಯೂಸ್ಲಿ ಮುಂದುವರಿಸ್ತಾನೆ ಇರುವಂಥದ್ದು. ಕಮಲ್ ಖರಾಜಿ ಸಾವನ್ನ ಖಚಿತಪಡಿಸಿರುವಂತಹ ಲೆಬನಾನ್ ಸರ್ಕಾರ. ಸೊ ಇನ್ನು ಯಾವೆಲ್ಲ ಘನಘೋರ ಯುದ್ಧದ ಪರಿಸ್ಥಿತಿಗಳನ್ನ, ಯಾರೆಲ್ಲ ನಾಯಕರು ಪ್ರಾಣವನ್ನ ಕಳೆದುಕೊಳ್ತಾರೋ ಅನ್ನುವಂತಹ ಭಯದಲ್ಲಿ ಇರುವಂಥದ್ದು. ಕಮಲ್ ಖರಾಜಿ ಸಾವನ್ನ ಫೈನಲ್ ಆಗಿ ಖಚಿತಪಡಿಸಿದೆ ಲೆಬನಾನ್ ಸರ್ಕಾರ. ಟ್ರಂಪ್ ಮಾತನ್ನು ಕೂಡ ಕೇಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇದೀಗ ದೊಡ್ಡ ತಲೆಬಿಸಿ ಆಗಿದೆ ಟ್ರಂಪ್ಗೆ. ಯಾವ ಮನವಿಗೂ ಕೂಡ ಕಿವಿಗೊಡ್ತಾ ಇಲ್ಲ. ದಾಳಿ ನಿಲ್ಲಿಸದ ಹೊರತು ಶಾಂತಿ ಚರ್ಚೆ. ಇಸ್ರೇಲ್ನಿಂದ ಪದೇ ಪದೇ ಲೆಬನಾನ್ ಮೇಲೆ ದಾಳಿ ಆಗ್ತಾ ಇರುವಂಥದ್ದು.